ಕೇರಳಕ್ಕೆ ಹೋಗಿದ್ದರು ಪ್ರಚಾರಕ್ಕೆ ಅನ್ನುವಂಥ ಮಾತಾಡಿದ್ದಾರೆ. ಮತ್ತು ಅದೇ ಕಾಲಕ್ಕೆ JDS ನಮ್ಮ ಕುಮಾರಸ್ವಾಮಿಗಳು ಇವ್ರ ಜೊತೆ ಸಂಪರ್ಕದಲ್ಲಿದ್ದಾರೆ. ಒಂದಿನ ಅಂಥ ಪ್ರಸಂಗ ಬಂತಪ್ಪ ಅಂದ್ರೆ ನಮ್ಮಲ್ಲಿ ಬರುವಂತೆಯಪ್ಪ ಅನ್ನೋಂಥ ಮಾತು ಇರಬೇಕು ಅಲ್ಲೇ. ಅದೇ ಕಾಲಕ್ಕೆ ಇಲ್ಲಿ ಏನಪ್ಪ ಅಂತಂದ್ರೆ ಜಮೀರ್ ಖಾನ್ ಇದ್ದಂಥವರು ಬಹಳ ಎಚ್ಚರಿಕೆಯಿಂದ ತಮ್ಮ ಒಂದೊಂದು ಹೆಜ್ಜೆ ಇಡ್ತಾ ಇದ್ದಾರೆ. ಇದರಿಂದಾಗಿ ಏನಪ್ಪ ಅಂತಂದ್ರೆ ಒಟ್ಟಾರೆಯಾಗಿ ಈ ಒಂದು ಡೆವಲಪ್ಮೆಂಟ್ ಕಾಂಗ್ರೆಸ್ಸಿಗೆ ಇದು ಒಂದು ನೈತಿಕವಾದ ಹೊಡೆತವನ್ನು ಕೊಡ್ತೈತೆ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ. ಆದರೂ ಇದು ಎತ್ತು ಹೋಗ್ಬೋದು, ಏನಾಗ್ಬೋದು. ಯಾಕಂದರೆ KN ರಾಜಣ್ಣ ಅವರಾಯ್ತು, ಸತೀಶ್ ಅವರಾಯ್ತು, ಅವ್ರ ಜೊತೆಗಾರರಾಯ್ತು, ಇವತ್ತು ನಮ್ಮ ಏನಪ್ಪ ಅಂದ್ರೆ ಜಮೀರ್ ಅಹ್ಮದ್ರ ಬೆಂಬಲಿಗೆ ನಿಂತಿದ್ದಾರೆ. ಅದೇ ರೀತಿ DKಶಿ ಅವ್ರಿಗೂ ಇದೊಂದು ಹೊಸ ಬೆಳವಣಿಗೆಯಾಗಿ ಇವ್ರಿಗೆ ತೊಂದರೆ ಆಗುವಂಥ ಸಾಧ್ಯತೆಗಳು ಇದ್ದಾವೆ. ಒಟ್ಟಾರೆಯಾಗಿ ಈ ಎಲ್ಲ ಡೆವಲಪ್ಮೆಂಟ್ ನೋಡಿದಾಗ ಇದು DKಶಿ ವರ್ಸಸ್ ಅದೇ ಕಾಲಕ್ಕೆ ಸಿದ್ದರಾಮಯ್ಯ ನಡುಕಿನ ಒಂದು ತಿಕ್ಕಾಟಾಗಿ ಪರಿವರ್ತನೆ ಆಗ್ತಾ ಇದೆಯಾ, ಅಥವಾ ಇದು ಮತ್ತೊಂದು ಮೊದಲಿನ ಒಂದು ಏನಪ್ಪ ಅಂತಂದ್ರೆ ಹಾವು ಏನೇ ಆಟ ಆಗ್ತದೆ ಅನ್ನೋದು ಇವತ್ತು ಪ್ರಶ್ನೆಗಳು ಹೇಳ್ತಾ ಇದ್ದಾವೆ. ಏನೋ ಇರಲಿ, ಈ ಘಟನೆಯಿಂದ ಏನಾಗಿದೆಪ್ಪ ಅಂತಂದ್ರೆ ಈಗಾಗಲೇ ನಮ್ಮ ಸತೀಶ್ ಅವರು DKಶಿ ಅವ್ರಿಗೆ ಭೇಟಿಯಾಗಿ ಏನು ಮಾತಾಡ್ತಾ ಇದ್ದಾರೆ ಅನ್ನೋಂಥದ್ದು, ಏನು ಮಾತಾಡಿರ್ಬೋದು, ಎಂತ ಅದು ಸಹಿತ ಹೊರಗೆ ಬರ್ತಾ ಇದ್ದಾವೆ. ಏನೋ ಆಗಲಿ, ಒಟ್ಟಿನಲ್ಲಿ ಈ ಎಲ್ಲ ಪ್ರತಿಯೊಂದು ಹೆಜ್ಜೆನೂ ಏನಪ್ಪ ಅಂತಂದ್ರೆ ಮುಂಬರುವ ದಿನಗಳಲ್ಲಿ ಕಾಂಗ್ರೆಸ್ಸಿಗೆ ಪ್ಲಸ್ಸು ಆಗ್ಬೋದು, ಮೈನಸ್ಸು ಆಗ್ಬೋದು, ಯಾವುದಾದ್ರೂ ಸ್ವೀಕಾರ ಮಾಡೋ ಸ್ಥಿತಿ ಅವ್ರು ಇದ್ದಾರೆ ಅಂತ ತಿಳ್ಕೊಳ್ಳೋಣ. ಒಟ್ಟಿನಲ್ಲೇ ಈ ಒಂದು ಚರ್ಚೆ ಏನ್ರಿ ಅಥವಾ ಈ ಒಂದು ಬೆಳವಣಿಗೆ ಏನ್ರಿ ಕಾಂಗ್ರೆಸ್ಸಿಗೆ ಹಿತವನ್ನು ಕೊಡೋಕ್ಕಿಂತಲೂ ಅಹಿತವನ್ನು ನಿರ್ಮಾಣ ಮಾಡುವಂಥದ್ದು, ಮತ್ತು ಮುಸ್ಲಿಮರು ಇದನ್ನು ದೂರ ಸರಿಯುವಂಥದ್ದು ಅದ. ಜೊತೆಗೆ ಒಂದು ಸುಖಾಂತ್ಯದ ಕಾಣೋದು ಒಂದು May 4 ರಿಸಲ್ಟ್ ಏನಾದರೂ ಸಮರ್ಥರ ಗೆದ್ರೆ ಮುಗಿದು ಬಿಡ್ತದೆ. ಇದು ಸೋತ್ರ ಮಾತ್ರ ಮಾತಿನ ಮುಂದಿನದಲ್ಲಿ ಇನ್ನೂ ಹೊಸ ಆಯಾಮಗಳನ್ನು ಪಡಿತಾ ಈ ಒಂದು ತಿಕ್ಕಾಟ ಸಂಘರ್ಷ ಆಗ್ಬೋದು ಅನ್ನೋಂಥ ಮಾತುಗಳು ಚರ್ಚೆ ಆಗ್ತಾಯಿದೆ ಅಂತ ಹೇಳ್ತಾ, ಇದು ನಿಮಗೆ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ಮಾಡಿ. 60 ನ್ಯೂಸ್ ಅರ್ಥ ತರ ಮೇಲೆ ಸತ್ಯ ಕೈಗೊಂಡು ವಂದನೆಗಳು.